ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಬೇಸಿಗೆ ಆಗಿರೋದ್ರಿಂದ ಇವತ್ತೊಂದು ಒಳ್ಳೆ ಆರೋಗ್ಯಕರವಾಗಿರುವಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಅಷ್ಟೇ ರುಚಿಕರವಾಗಿರುತ್ತೆ, ಅಷ್ಟೇ ಆರೋಗ್ಯಕರವಾಗಿರುವಂಥ ಮಜ್ಜಿಗೆ ಹುಳಿ ಇದು. ಹೇಗೆ ಮಾಡೋದು ಅಂದರೆ, ಮೊದಲಿಗೆ ನಾನಿಲ್ಲಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಒಂದು ಕುಟಾಣಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮಸಾಲೆನ ಕುಟ್ಕೋಬೇಕಾಗಿದೆ. ಅದಕ್ಕೋಸ್ಕರ ನಾನು ಒಂದು ಕುಟಾಣಿ ತೊಗೊಂಡು ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಬೆಳ್ಳುಳ್ಳಿನ ಹಾಕ್ಕೊಂಡೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿನ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ, ಅಂದರೆ ಅರ್ಧ ಕುಟ್ಕೋಬೇಕಾಗತ್ತೆ. ಈ ರೀತಿ ಕುಟ್ಕೊಂಡು ನಾವು ಮಜ್ಜಿಗೆಗೆ ಹಾಕಿ ಮಜ್ಜಿಗೆ ಹುಳಿ ಮಾಡೋದ್ರಿಂದ ನಿಜವಾಗ್ಲೂ ಏನು ಪರಿಮಳ ಬರುತ್ತೆ ಗೊತ್ತಾ. ನಿಜವಾಗ್ಲೂ ಬೇಗ ಊಟನೂ ಜೀರ್ಣ ಆಗುತ್ತೆ, ಮತ್ತು ನಮಗೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಮಜ್ಜಿಗೆ ಹುಳಿನ, ಅಷ್ಟು ರುಚಿಯಾಗಿರುತ್ತೆ. ಈಗ ಮಜ್ಜಿಗೆ ಕಡಿಯೋದಕ್ಕೆ ನಾನು ಒಂದು ಅಗಲವಾಗಿರೋವಂಥ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲಷ್ಟು ಮೊಸರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡಿರೋವಂಥ ಗಟ್ಟಿ ಮೊಸರಿದು. 1 ಬೌಲಷ್ಟು ಮೊಸರನ್ನ ಹಾಕ್ಕೊಂಡು ಅದಕ್ಕೆ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮೊಸರನ್ನ ಕಡ್ಕೊಳ್ತೀನಿ. ಈಗ ಮಜ್ಜಿಗೆನ ಆದಷ್ಟು ಕೈಯಿಂದನೇ ಕಡೀರಿ. ಈ ರೀತಿ ಮೊಸರನ್ನ ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಮಂತು ತೊಗೊಂಡು ಈ ರೀತಿ ಕಡಿಯೋದ್ರಿಂದ ಒಂದೊಳ್ಳೆ ಟೇಸ್ಟಿಯಾಗಿರೋವಂಥ ಮಜ್ಜಿಗೆ ಸಿಗುತ್ತೆ. ಭಾಳ ರುಚಿಯಾಗಿರುತ್ತೆ, ಅನ್ನದ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮಜ್ಜಿಗೆ ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಆದಷ್ಟು ಮಿಕ್ಸಿ ಗ್ರೈಂಡರ್ನ ಬಳಸೋದನ್ನು ಕಡಿಮೆ ಮಾಡಿ ಈ ರೀತಿ ಕಡಿದು ಮಜ್ಜಿಗೆ ಮಾಡಿಕೊಂಡು ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಆರೋಗ್ಯಕರವಾಗಿರುತ್ತೆ. ಈ ರೀತಿ ನೀಟಾಗಿ ಕಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೊರೆ ಬರಬೇಕು, ಅಲ್ಲಿ ತನಕ ನಾವು ಮಜ್ಜಿಗೆನ ಕಡಿಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಹದವಾಗಿ ನೊರೆ ಬರುತ್ತೋ ಅಷ್ಟು ಚೆನ್ನಾಗಿರೋವಂಥ ಮಜ್ಜಿಗೆ ನಮಗೆ ಜಾಸ್ತಿ ಇರೋದ್ರಿಂದ ಈ ರೀತಿ ನಾವು ಮಜ್ಜಿಗೆಗಳನ್ನ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿದ್ರೆ ನಿಜವಾಗ್ಲೂ ಉಷ್ಣಾಂಶನೂ ಕಡಿಮೆ, ದೇಹದ ಉಷ್ಣಾಂಶನೂ ಕಡಿಮೆ ಆಗುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಕಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೊರೆ ಎಲ್ಲ ಮೇಲಕ್ಕೆ ಬಂದಿದೆ. ಈಗ ಇದಕ್ಕೆ 1-2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರಾಗಿರೋದ್ರಿಂದ 2 ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅನ್ನಕ್ಕೆ ತಿಂತಿರೋದ್ರಿಂದ ಸ್ವಲ್ಪ ತಿಕ್ಕಾಗಿದ್ದರೆ ಒಳ್ಳೆಯದು. ನಾವು ಮಜ್ಜಿಗೆ ಮಾಡ್ಕೊಂಡು ಕುಡಿತೀವಿ ಅನ್ನೋದಾದರೆ ಇನ್ನೂ ಸ್ವಲ್ಪ ತೆಳು ಬೇಕಾಗುತ್ತೆ. ಅನ್ನಕ್ಕಾದರೆ ಇಷ್ಟು ತಿಕ್ನೆಸ್ ಇದ್ದರೆ ಸರಿಯಾಗಿರುತ್ತೆ. ಈಗ ಕುಟ್ಕೊಂಡಿರೋವಂಥ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಗಮ್ಮನ್ನು ಹಾಗೆ ಒಂದು ಸಣ್ಣ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆನ ಹಾಕಿ ಸಿಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 4-5 ಬೆಳ್ಳುಳ್ಳಿನ ಹಾಕ್ಕೊಂಡೆ. 1-2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಚಟಪಟ ಅಂದಿದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಕರಿಬೇವು ಚಟಪಟ ಅಂತ ಸಿಡಿಯುತ್ತೆ, ಆ ಟೈಮಲ್ಲಿ ಹಿಂಗೆ ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ. ಈಗ ನೀಟಾಗಿ ಒಂದು ಸತಿ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿ ಇದನ್ನು ಮಜ್ಜಿಗೆಗೆ ಹಾಕಿದ್ರೆ ಮಜ್ಜಿಗೆ ಹುಳಿ ರೆಡಿ ಆಯಿತು. ಭಾಳ ಸುಲಭವಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇಮ್ಮಿಡಿಯೇಟ್ ನಾವು ಮಧ್ಯಾಹ್ನದ ಹೊತ್ತು ಸುಸ್ತು ಆಚೆಯಿಂದ ಬಂದಿರ್ತೀವಿ, ಅಡುಗೆ ಮಾಡೋದಕ್ಕಾಗೋದಿಲ್ಲ, ತುಂಬ ಸುಸ್ತಾಗ್ತಾಯಿದೆ, ಬಿಸಿಲು, ನಮಗೆ ಏನಾದರೂ ಒಂದು ಎನರ್ಜೆಟಿಕ್ ಆಗಿ ಊಟ ಮಾಡಬೇಕು ಅಂದರೆ ಈ ರೀತಿ ಸಾಂಬಾರುಗಳನ್ನ ಮಾಡಿಕೊಂಡ್ರೆ ನಿಜವಾಗ್ಲೂ ಸುಸ್ತು ಆಯಾಸ ಎಲ್ಲ ಕಡಿಮೆ ಆಗುತ್ತೆ. ಈಗ ನೋಡಿ, ಈಗ ಮಜ್ಜಿಗೆ ಹುಳಿ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಊಟಕ್ಕೆ ಸಿದ್ಧ ಆಗಿದೆ ಮಜ್ಜಿಗೆ ಹುಳಿ. ಪ್ಲೇಟಲ್ಲಿ ಅನ್ನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಅನ್ನದ ಜೊತೆಗೆ ಬಿಸಿ ಬಿಸಿ ಮೆತ್ತಗೆ ಅನ್ನನ ಮಾಡಿಕೊಂಡು ಈ ಮಜ್ಜಿಗೆ ಹುಳಿ ಹಾಕ್ಕೊಂಡು ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂಚೂರು ಉಪ್ಪಿನಕಾಯಿ, ಒಂದು 4-5 ಚಿಪ್ಸ್ ಇದ್ಬಿಟ್ರೆ ನಿಜವಾಗ್ಲೂ ಒಂದು ಒಳ್ಳೆ ಊಟ ಅಂತಲೇ ಹೇಳ್ಬೋದು. ಬಹಳ ರುಚಿಯಾಗಿರೋವಂಥ ಊಟ ಅಂತಲೇ ಹೇಳ್ಬೋದು, ಅಷ್ಟೇ ಆರೋಗ್ಯಕರವಾಗಿರೋವಂಥ ಊಟ ಅಂತಲೇ ಹೇಳ್ಬೋದು. ನೀವು ಕೂಡ ಈ ರೀತಿ ಮಜ್ಜಿಗೆ ಹುಳಿನ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡಿರೋ ಮಜ್ಜಿಗೆ ಹುಳಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.